ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಏನಾದರೂ ಜೀವನದಲ್ಲಿ ಅಂತಿಮವಾಗಿ ಸಿದ್ಧಿಸೋದು ಇದ್ರೆ ಅದೇ ಆನಂದಾನುಭೂತಿ. ಅದು ಪ್ರೇಮದಿಂದ ಬರ್ತದೆ, ಸತ್ಯದ ಪ್ರೇಮದಿಂದ. ದೇವ ಪ್ರೇಮ ಅಂತ ಕರಿತೇವೆ. ಲವ್ ಡಿವೈನ್, ದ ಲವ್ ಡಿವೈನ್. ಎಂಥ ಚಂದದ ಇದು. ಒಂದು ಇದ್ರೆ ಇನ್ಯಾವ ಯೋಗದ ಅವಶ್ಯಕತೆ ಇಲ್ಲ. ಇದೇ ಸ್ವಚ್ಛ ಸುಂದರ ಮಧುರವಾದ ಬಳಿಕ ಸತ್ಯ ದೂರ ಹೆಂಗಿರ್ತದೆ, ದೇವ ದೂರ ಹೇಗಿರ್ತಾನ, ಎಲ್ಲವೂ ಸಮೀಪ ಸಮೀಪ ಸಮೀಪ. ಹಾಗ ಒಬ್ಬ ಮನುಷ್ಯ ಬಂದ, ಒಬ್ಬ ದೊಡ್ಡ ತೋಟಿಗ ಇದ್ದ, ಸುಂದರವಾದ ತೋಟವನ್ನು ಬೆಳೆಸಿದ್ದ. ಆತ ತೋಟದಲ್ಲಿ ಕೂತುಕೊಂಡಿದ್ದ. ಅದು ಹೂಗಳೇ ಹೂಗಳು, ಹಣ್ಣುಗಳು. ತೋಟ ಅಂದ್ರೇನು, ಮಸ್ತ್ ತೋಟ. ಅಷ್ಟೆಲ್ಲ ಬೆಳೆಸಿದ್ದ, 100 ಎಕರೆ. ಅಲ್ಲಿಗೆ ಒಬ್ಬ ಮನುಷ್ಯ ಬಂದ ಆ ತೋಟಿಗನ ಹತ್ತರ. ತೋಟಿಗ ಆನಂದವಾಗಿ ಕೂತುಕೊಂಡಿದ್ದ. ಆತ ಸಂತ. ಅವನ ಹತ್ತರ ಬಂದು ಹೇಳ್ದ, ಏನು ಮಾಡೋದು ಹೇಳಿ, ನನ್ನ ಜೀವನ ಬಹಳ ಕೆಟ್ಟೋಗಿದೆ, ಹೊಲಸಾಗಿದೆ, ಹೊಲಸಾಗಿದೆ. ಏನು ಮಾಡೋದು ಹೇಳಿ, ನನ್ನ ಮನಸ್ಸು ಹೊಲಸಾಗಿದೆ, ನನ್ನ ಮೈ ಹೊಲಸಾಗಿದೆ. ಮಾಡಬಾರದ ಚಿಂತೆ, ನಾನು ಮಾಡಬಾರದ ವಿಚಾರಗಳನ್ನು ಮಾಡಿದ್ದೇನೆ, ಮಾಡಬಾರದ ಕಾರ್ಯಗಳನ್ನು ದೇಹದಿಂದ ಮಾಡಿದ್ದೇನೆ. ಮಾತು ಹೊಲಸಾಗ್ಯದ. ಹೇಳಿ ಸಂತರೆ, ಹೇಳಿ ಏನು ಮಾಡಲಿ ನಾನು ಅಂತ. ಹೀಗಾಗಿ ಮನಸ್ಸಿಗೆ ಅಸಮಾಧಾನ. ಏನೇನೋ ಮಾಡಿದ್ದೇನೆ, ಏನೇನೋ ಆಗಿದೆ. ಅವಾಗ ಸಂತ ಹೇಳ್ದ, ಬಹಳ ಒಳ್ಳೆಯದಾಯ್ತು, ನನ್ನ ಹತ್ತಿರ ಬಂದು ಬಹಳ ಒಳ್ಳೆಯದಾಯ್ತು. ಕನಿಷ್ಠ ನಿನಗೆ ಈಗರೇ ಗೊತ್ತಾಯ್ತಲ್ಲ ಇವು ಹೊಲಸಾಗ್ಯಾವತ್ತ. ತಮಗೆ ಗೊತ್ತಾತಲ್ಲ, ಹೊಲಸ ಆಗ್ಯಾವ ಅನ್ನೋದೇ ಮೊದಲು ಗೊತ್ತಾಗುವುದಿಲ್ಲ. ಅಂಥದ್ರಾಗ ಮನಸ್ಸು ಹೊಲಸಾಗ್ಯದ, ಮೈ ಹೊಲಸಾಗ್ಯದ, ಮಾತುಗಳು ಹೊಲಸಾಗ್ಯಾವಂತರೇ ಗೊತ್ತಾಯ್ತಲ್ಲ. ಇದೇ ದೊಡ್ಡ ಸಾಧನ ಬಿಡು ಅಂದ್ರು ಅವರು. ತೋಟಿಗ ಸಂತ. ಇಷ್ಟು ತಿಳಿದ್ರೆ ಎಷ್ಟೋ ಬದಲಾವಣೆ ಆಗ್ತದೆ. ಎಷ್ಟೋ ಸಲ ನಾವು ಹೇಳೋದಿಲ್ಲ, ನಾವು ಏನು ಮಾಡ್ತೇವೆ ನಮ್ಗೆ ತಿಳಿದಲ್ಲ. ನಾವು ನಾವು ಹೊಲಸ ಮಾಡ್ಕೋತೇವೆ, ಹೊಲಸಂತ ಗೊತ್ತಾಗೋದಿಲ್ಲ ಎಷ್ಟೋ ಸಲ. ಇಲ್ಲೇನು ಎಷ್ಟು ಮಜಾ ಅದ, ಏನೋ ಹಚ್ಕೋತೇವಿ, ಹೊಲಸಂತೆ ಗೊತ್ತಿಲ್ಲ. ಮನಸ್ಸಿನಲ್ಲಿ ಹಾಕೋತೇವಿ, ಹೊಲಸಂತ ಗೊತ್ತಿಲ್ಲ. ಏನ್ ಮಾಡೋದು ಹೇಳಿ? ಆಯಿತು ಅಂದ್ರಲ್ಲ ಸ್ವಚ್ಛ ಮಾಡಿಕೊಳ್ಳೋದು. ಗೊತ್ತೇ ಆಗದೆ ಇದ್ರೆ ಸ್ವಚ್ಛ ಮಾಡಿಕೊಳ್ಳೋದೇನು ಹೇಳಿ? ಕೆಲವು ಕಡೆ ಸ್ನಾನನೇ ಮಾಡೋದಿಲ್ಲ, ನಿಮಗೆ ಗೊತ್ತದ. ಕೆಲವು ದೇಶಗಳಲ್ಲಿ ಸ್ನಾನ ಮಾಡೋದು ಬಹಳ ಕಷ್ಟದ, ಮಾಡೋದು ಇಲ್ಲ. ಈಗ ಎಸ್ಕಿಮೋಗಳದಾರಲ್ಲ, ಪಾಪ ಎಲ್ಲಿ ಮಾಡಬೇಕು? ಅವ್ರಿಗೆ ಸ್ನಾನದ ವೈಭವ ಗೊತ್ತಿಲ್ಲ. ಮತ್ತು ಏನದ ಅದು ವಾಸನ ಇರ್ತದೆ, ಯಾವಾಗಲೂ ಒಂದು ಥರದ ವಾಸನೆ ಮೈಗೆ, ಅದು ಗೊತ್ತಿಲ್ಲ. ಅದು ಗೊತ್ತಾದ್ರಲ್ಲ ಸ್ನಾನ ಮಾಡೋದು. ಹಂಗ ನಮ್ಮದು ಒಂದಿಷ್ಟು ಹಿಂಗ ಪರಿಸ್ಥಿತಿ ಆಗ್ಯದ. ಸಂಸಾರ ಮಡುವಿನೊಳಗ ಇದೇನು ರಾಡಿ ರಾಡಿ ಎಲ್ಲ ಹತ್ಯದ, ಕೈ ರಾಡಿ ಆಗ್ಯದ. ಏನು ಮಾಡಿ, ಏನೇನೋ ಮಾಡಿ ಕೈ ರಾಡಿ ಆಗ್ಯದ. ನಿಮಗೆ ಗೊತ್ತದ ಏನೇನು ಮಾಡ್ತದ ಕೈ. ಕಣ್ಣ ರಾಡಿ ಆಗ್ಯದ,
ಎಂತೆಂಥದನ್ನು ನೋಡಿ ಕಣ್ಣ ರಾಡಿಯಾಗ್ಯದ, ಮನಸ್ಸ ರಾಡಿಯಾಗ್ಯದ, ಮೋಹದ ರಾಡಿ ಮನಸ್ಸನ್ನ ತುಂಬಿಕೊಂಡದ. ಇವು ತುಂಬ್ಯಾವ, ಇವು ಹೊಲಸಾಗ್ಯಾವ ಅಂತ ಗೊತ್ತ ಆಗೋದೇ ಬಹಳ ದೊಡ್ಡ ಕೆಲಸ. ಅವಾಗ ತೋಟಿಗ ಹೇಳ್ದ, ನಾನೊಂದು ಮಾರ್ಗ ಹೇಳ್ತೇನೆ, ಬಹಳ ಸುಲಭ, ಬಹಳ ಸುಲಭ, ಏನೂ ಮಾಡಬೇಡ, ನಾ ಹೇಳ್ದಂಗೆ ಮಾಡು, ನಿನ್ನ ಮನಸ್ಸು ಸ್ವಚ್ಛ, ನಿನ್ನ ಕಣ್ಣುಗಳು ಸ್ವಚ್ಛ ಆಗ್ತಾವ, ನಿನ್ನ ಕೈಗಳು ಸ್ವಚ್ಛ ಆಗ್ತಾವ ಅಂದ. ಸಂತನಿಗೆ ಮಾರ್ಗಗಳು ಬಹಳ ಗೊತ್ತು. ಸಂತರಿರ್ತಾರಲ್ಲ, ಹೊಸ ಹೊಸ ಮಾರ್ಗಗಳು, ಹೊಸ ಮಾರ್ಗಗಳು ಬೇಕಾದಷ್ಟು. ಯಾರಿಗೆ ಯಾವ ಮಾರ್ಗ ಬೇಕೋ ಅದು. ಈತ ಹೇಳ್ದ, ಮಹಾನುಭಾವರೇ, ನಿಮಗೆ ಗೊತ್ತಿಲ್ಲ, ನನ್ನ 50 ವರ್ಷಗಳು ಹೋಗ್ಯಾವೀಗ, ಇಷ್ಟು ನಾನು ಕೆಟ್ಟು ಹೋಗಿದ್ದೀನಲ್ಲ, ನನ್ನನ್ನು ಎಲ್ಲರೂ ಪಾಪಿಗಳಂತ ನೋಡ್ತಾರ, ಅಷ್ಟು ನಾನು ಕೆಟ್ಟು ಹೋಗಿದ್ದೇನೆ. 50 ವರ್ಷ ಮಾಡಿದ ಪಾಪದಿಂದ ನಾನು ಮುಕ್ತ ಆಗೋದು, ಈ ಹೊಲಸಿನಿಂದ ಮುಕ್ತ ಆಗೋದು ಹೇಗೆ ಸಂತರೆ, ಇದು ಸಾಧ್ಯವೇ? ಅವಾಗ ಸಂತ ಹೇಳ್ದ, ನೋಡು, 50 ವರ್ಷ ಹೋಗ್ಯಾವಲ್ಲ ಈಗ, ಫರ್ಗೆಟ್ ದೆಮ್, ಅದನ್ನು ಮರೆತು ಬಿಡೋ, ಹೋಗೇ ಅದಾವ, ಮತ್ತ್ಯಾಕೆ ತಲೆಗೆ ಹಾಕೊಂಡಿದಿ ಅಂದ. ಇದು ಚಲೋ ಇಲ್ಲ. ನಾವು ನಿನ್ನೆ ಯಾರಿಗಾರೆ ಬೈದಿರ್ತೇವಿ, ಅಥವಾ ಅವರೇ ನಮಗೆ ಬೈದಿರ್ತಾರೆ, ನಾವು ಇಂದು ಎದ್ದು ಕೂಡಲೇ ಅವ ನಿನ್ನೆ ನನಗೆ ಬೈದಾನ ಅಂದ್ರೆ ಮತ್ತಿದ ಹಳಿ ದಿವಸ ಆಯ್ತು. ಹೊಸ ದಿವಸ, ಹೊಸ ಜೀವನ ಅಂದ್ರೇನು? ನಿನ್ನಿದು ನಿನ್ನೆ, ನಾಳೆ ದಿನ ಬಂದಿಲ್ಲ, ಈಗ ಮಸ್ತಾಗಿ ಹೊಸ ದಿನ ಅಂತ ನಾವು ಭಾವಿಸದೇವಿ. ಹಳಿದು ಹೋಗ್ತದ, ಇಲ್ಲದಿದ್ರೆ ಹಳಬರಾಗೆ ಉಳಿತೇವಿ. ಹಾಗೆ ಸಂತ ಹೇಳ್ದ, ಫರ್ಗೆಟ್ ದ ಪಾಸ್ಟ್. ದ ಪಾಸ್ಟ್ ಈಸ್ ಪಾಸ್ಟ್. ಅದನ್ನ ಮರೆತು ಬಿಡು. ಯಾಕೆ? ಅದು ಇಲ್ಲೀಗ. ಏನ ಆಯ್ತೋ ಅದು ಈಗಿಲ್ಲ. 50 ವರ್ಷ ಹೋಗಿ ಬಿಟ್ಟಾವ, ಹೋಗ್ಲಿ ಬಿಡು. ಎಲ್ಲ ಏನು ಮಾಡ್ಕೊಂಡು ಹೋಗ್ಯಾವ, ಹೋಗಿ ಬಿಟ್ಟಾವ. ಆದರೆ ಇಂದ ನಾನು ಹೊಸಬ ಅಂತ ಮೊದಲ ತಲೆಯಾಗ ಹಾಕು. ಇಂದ ನಾನು ಹೊಸಬ, ಸ್ವಚ್ಛ, ಕ್ಲೀನ್ ಸ್ಲೇಟ್, ಸ್ವಚ್ಛ ಪಾಟಿದ್ದಂಗೆ. ನಿನ್ನೆ ಅಳಕಿಸಿ ಬಿಡೋದು, ಎಲ್ಲವನ್ನ ತೊಳೆದು ಬಿಡೋದು, ಅಳಕಿಸಿ ಬಿಡೋದು. ಇಂದ ಹೊಸ ಜೀವನ, ಇಂದ ಹೊಸ ಜೀವನ. ನಾಳೆ ಬರ್ತದಲ್ಲ ಹೊಸ ವರುಷ ಅಂತ ಬರ್ತದ. ಡಿಸೆಂಬರ್ ಅಲ್ಲ ನಾ ಹೇಳೋದು, ಹೊಸ ವರುಷ. ಯಾವುದು ಯಾವುದು ಹೊಸ ವರುಷ? ಪ್ರತಿದಿನ ಹೊಸ ವರುಷ. ಸೂರ್ಯ ಹೊಸಬ, ಚಂದ್ರ ಹೊಸದು. ನಾವು ನೋಡೋ ದೃಷ್ಟಿಕೋನ ಪ್ರತಿದಿನ ಹೊಸ ದಿನವೇ. ಆ ದಿನವೇ ವರುಷ. ನಾವು ಸುಮ್ಮನೆ ಎಣಿಸ್ತೇವೆ 366 ಅಂತ ಎಣಿಸ್ತೇವೆ. ಸೂರ್ಯ ಒಂದು ಸಲ ಅಥವಾ ಭೂಮಿ ಒಂದು ಸಲ ಹಿಂಗೆ ತಿರುಗ್ತದೆ, ಅದಕ್ಕೆ ಎಣಿಸ್ತೇವೆ. ಪ್ರತಿ ಕ್ಷಣ 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 ಪ್ರತಿದಿನ ಹೊಸದು. ಹೊಸದಂತೇನು ಬರ್ತದೆ, ಅವಾಗ ಹಳಿದನ್ನ ಸ್ವಲ್ಪ ನಮಗೆ ಇಷ್ಟವಿಲ್ಲದ ಹಳಿದಿದ್ರೆ ಸರಿಸೋದದ, ಮತ್ತು ಹೊಸ ಹೂವಾಗಿ ನಿಲ್ಲೋದದ. ಹೊಸ ಹೂವಾಗಿ ನಿಲ್ಲೋದು. ಹಾಗೆ ಸಂತ ಹೇಳ್ದ, ಇನ್ನು ಮ್ಯಾಲ ನಿನ್ನಿದ ಯಾರ ಮುಂದೂ ಹೇಳಬೇಡ,
ನಿನ್ನ ತಲೆಯಾಗನೂ ಇರೋದು ಬೇಡ, ಹೇಳ್ಕೋತು ಹಾದಿ ಅಂದ್ರೆ ಮತ್ತಿಟ್ಟದ ಕೆಡಕೋತು ಬರ್ತದೆ ಅಷ್ಟೇ, ಕೆಡಕೋತು ಬರ್ತದೆ. ಮತ್ತೆ ಏನು ಮಾಡಲಿ ಅಂದ, ನೀನು ಈ ತೋಟದಲ್ಲಿ ಇರು, ಈ ತೋಟದಲ್ಲಿ ಇರು. ತೋಟದಲ್ಲಿ ಏನದಾವ ಹೇಳು? ಇಲ್ಲೆಲ್ಲ ಗಿಡಗಳದಾವ, ಹೂಗಳದಾವ, ಹಣ್ಣುಗಳದಾವ, ಪಕ್ಷಿಗಳದಾವ, ನೀರು ಸುರಿತದ, ಮಸ್ತಾಗಿ ಗಾಳಿಯದೆ, ಶಿಸ್ತದ, ಎಲ್ಲ ಚೆನ್ನಾಗಿಲ್ಲೇನು? ಇದು ದೇವಾಲಯ ಅಂತ ತಿಳ್ಕೊ. ಇದೇ ದೇವಾಲಯ. ನೀನಿಲ್ಲಿ ಇರೋದು, ಏನು ಮಾಡೋದು? ಏನೂ ಮಾಡೋದಿಲ್ಲ. ನೀರು ಹಾಕೋದು, ಹೂವ ಹರಿಯೋದು, ಹಣ್ಣ ಹರಿಯೋದು, ಆನಂದವಾಗಿ ದೇವನ ಪ್ರಸಾದ ಅಂತ ಭಾವಿಸಿ ತಿನ್ನೋದು, ನೋಡೋದು, ಇಷ್ಟ ಶುರು ಮಾಡು. ಇಲ್ಲಿರು ಅಂದ ಸಂತ. ಅಲ್ಲಿಂದ ಆತ ಶುರು ಮಾಡಿದ. ಅವನ ಕಣ್ಣಲ್ಲಿ ಹೂಗಳೇ ಹೂಗಳು, ಮನಸ್ಸಿನಲ್ಲಿ ಹೂಗಳೇ ಹೂಗಳು, ದೇಹದೊಳಗೆಲ್ಲ ಸವಿ ಸವಿಯಾದ ಹಣ್ಣಿನ ರಸ, ನೋಡಿದಲ್ಲೆಲ್ಲ ಹಚ್ಚ ಹಸಿರ. ಅದು ಕಲ್ಪನೆ ಹೋಯ್ತು. ಎಲ್ಲ ಬದಲಾಗಿತ್ತು. ಯಾಕೆ? ಹೊಸದು ಒಳಗೆ ತುಂಬಿತ್ತು. ನಿಸರ್ಗ ಒಳಗೆ ತುಂಬಿತು ಅಂದರೆ ನಮ್ಮ ಸಂಸಾರ ಹೊರಗೆ ಹೋಗ್ತದೆ. ಸಂಸಾರ ಇದು ಹೊರಗೆ ಹೋಗಬೇಕಾದ್ರೆ ನಿಸರ್ಗ ಒಳಗೆ ತುಂಬಬೇಕು. ನಿಸರ್ಗ ಅಂದ್ರೆ ದೇವನ ಪ್ರಸಾದ. ಒಳಗೆ ಹೋಗಬೇಕು. ಇಷ್ಟ ಮಾಡು, ಚಲೋ 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 ಕೆಲಸ ಮಾಡ್ಕೋತ ಇರು. ನಿನ್ನ ಒಳಗಿರೋದು ಯಾವುದೂ ಉಳಿಯೋದಿಲ್ಲ. ಸ್ವಚ್ಛಾಗ್ತೀಯ. ಆ ಮನುಷ್ಯ ಅದೇ ತೋಟದಲ್ಲಿ ಉಳಿದ. ಮುಂದೆ ಕೆಲವೇ ದಿನಗಳಲ್ಲಿ ಆತ ಹಾಡ್ತಾ ಇದ್ದ, ಸುಂದರವಾದ ಹಾಡುಗಳನ್ನು ಹಾಡ್ತಾ ಇದ್ದ. ಮನಸ್ಸು ನಲಿತಾ ಇತ್ತು, ಆನಂದ ಉಕ್ತಾ ಇತ್ತು. ಆತ ಅಂದ, ಇಂಥದೊಂದು ಆನಂದದ ಅಂತ ನನಗೆ 50 ವರ್ಷ ಗೊತ್ತಾಗಲಿಲ್ಲ. ಅವಾಗ ಸಂತಂದ, ಮತ್ತಿಂದು ಹೋಗ್ತಿ, ಮರ್ತು ಬಿಡೋದನ್ನ. ಹಳಿದು ಸ್ವಲ್ಪ ನೆನಪಾಗ್ತಿರ್ತದೆ ಅವಾಗೊಮ್ಮೆ ಇವಾಗೊಮ್ಮೆ. ಈಗ ನಿಮಗೂ ಆಗೋದಿಲ್ಲೇನು? ಲಗ್ನ ಆದ ಆ ದಿನ ಎಷ್ಟು ನೆನಪಿರ್ತದೆ. ಮುದುಕಾಗ್ಯಾನ, ಆಗ್ಯಾನ, ಅವರು ಹೋಗ್ಯಾರ, ಇವ ಒಬ್ಬನೇ ಉಳ್ದಾನ, ಯಾರು ನೋಡೋರಿಲ್ಲ. ಆದರೂ ಸಹಿತ ಅದೊಂದು ಆಲ್ಬಮ್ಮ ಮಾಡ್ಕೊಂಡಿರ್ತಾನ. ಯಾವಾಗಾರ ಹಿಂಗ ತೆಗಿತಾನೆ, ಹಳೇದು ಹಳೇದು ಹಿಂಗ ಇದ್ದೆ ಅಂತ. ಅದೇನಿ ನಾ ಅಲ್ಲ, ಹಿಂಗೊಬ್ಬ ಇದ್ದ, ಅವನೇ ಹಿಂಗ ಆಗ್ಯಾನ. ಎಲ್ಲಾದರೂ ಅದೇ. ಮನುಷ್ಯನೇ ಯೋಚನೆ ಮಾಡು, ನೀನು ಹೊಸಬನಾಗಬೇಕು. ಯು ಹ್ಯಾವ್ ಟು ಬಿ ಎ ನ್ಯೂ ಮ್ಯಾನ್ ವಿತ್ ದ ಸನ್ರೈಸ್. ನೋಡೊಂದಿಷ್ಟು ಎಷ್ಟು ಚಂದದ ಜಗತ್ತು. ಅದರಲ್ಲಿ ಹೊಸದು ಹೊಸದು ಹೊಸದು. ಹಳಿದು ಯಾವುದರೆ ಬರ್ತದೇನು? ಇಂದ ರವಿವಾರ, ಈ ರವಿವಾರ ಮತ್ತೆ ನಾಳೆ ಬರ್ತದೇನು? ಮುಂದಿನ ರವಿವಾರ ಮತ್ತೆ ಬ್ಯಾರೇನೆ. ಅದು ಈ ರವಿವಾರ ಅಲ್ಲ, ಅದು ಬ್ಯಾರೇನೆ. ಹಂಗೆ ಹೊಸದು ಹೊಸದು. ನಿಸರ್ಗದಲ್ಲಿ ಹಿಂದೆ ಹೋಗೋದಿಲ್ಲ, ನಿಸರ್ಗದಲ್ಲಿ ಮುಂದೆ ಹೋಗೋದದ. ನಮ್ಮದು ಮಾತ್ರ ಬರೀ ಹಿಂದೆ ಹೋಗೋದದ. ನಾವು ಬರೀ ಹಿಂದಿಂದ ಭಾಳ ತಲೆಗೆ ಹಾಕ್ಕೊಂಡೇವಿ. ನಿಮಗೆ ಗೊತ್ತಿರಬೇಕು, ಬರೇ ಹಿಂದಿಂದು. ನಾವು ಹಿಂದೆ ಹಾಂಗಿದ್ದೇವೆ, ನಾವು ಹಿಂದಿದ್ದೇವೆ, ಹಿಂಗಿದ್ದೇವೆ. ಹ್ಯಾಂಗರೇ ಇರು. ಅದು ಇಲ್ಲೀಗ 18ನೇ ಶತಮಾನ. ಈಗ ಅದ ಏನು ಹೇಳಿ? ಹಿಂದಿನ ಶತಮಾನಗಳದಾವೇನು?
ಎಲ್ಲ ಹೋಗ್ಯಾವ, ಮನುಷ್ಯನೇ ಹಿಂದೆ ಜಾರಬೇಡ, ಮುಂದೆ ಹೋಗ್ತಾ ಇರು. ಮುಂದೆ ಹೋಗೋದು ನಿನ್ನ ಕೆಲಸ, ಮುಂದೆ ಹೋಗೋದು, ಹಿಂದೆ ಕಟ್ಟಿಕೋಬೇಡ. ಅವಾಗ ಮನಸ್ಸು ಸ್ವಚ್ಛ ಇರ್ತದೆ, ದೃಷ್ಟಿ ವಿಶಾಲವಾಗಿರ್ತದೆ. ಅಂಥ ಜೀವನವನ್ನ ಸಾಗಿಸಬೇಕು. ಅದಕ್ಕಾಗಿ ಪವಿತ್ರ ಪ್ರೇಮ, ಇದು ಪವಿತ್ರ ಪ್ರೇಮ. ಇದರಂಥ ವಸ್ತು ಯಾವುದು? ಇದರಂಥ ಸಂಪತ್ತು ಯಾವುದು? ಇದರಷ್ಟು ಬೆಲೆ ಬಾಳುವ ಸಂಗತಿ ಯಾವುದು? ಪರಮ ಪ್ರೇಮ, ಪವಿತ್ರ ಪ್ರೇಮ. ಪವಿತ್ರವಾದ ದೇವ ಪ್ರೇಮ, ಸತ್ಯ ಪ್ರೇಮ. ಇದು ಬಹಳ ಮಹತ್ವದ ಸಂಗತಿ. ಎಂಥ ಪ್ರೇಮವನ್ನ ಮನಸ್ಸಿನಲ್ಲಿ ಅದ, ಈಗದು ಹೊಲಸಾಗಿರ್ತದಲ್ಲ, ಅದನ್ನು ಸ್ವಚ್ಛ ಮಾಡೋದು. ಅದೇ ಸ್ವಚ್ಛ ಮಾಡೋದು. ಬಂಗಾರದ ಬಟ್ಲದ ಮನ್ಯಾಗ ಆದ್ರೆ ತೊಳೆದಿಲ್ಲ, ಹೊಲಸ 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 ಆಗ್ಯದ. ಅದು ಬಂಗಾರದಂತೂ ಗೊತ್ತಾಗ್ಲಾರ್ದಷ್ಟು ಹೊಲಸಾಗ್ಯದ. ಯಾಕೆ? ಹಿಂದಿನವರು ತೊಳೆದಿಲ್ಲ, ತಂದೆ ತೊಳಿಲಾರ್ದೆ ಮಗನ ಕೈಯಾಗ ಕೊಟ್ಟ. ಮಗನು ತೊಳಿಲಾರ್ದೆ ಮುಂದಿನವ್ರ ಕೈಯಾಗ ಕೊಟ್ಟ. ಹಿಂಗೆ ತಲೆಮಾರಿನಿಂದ ತೊಳಿಲಾರ್ದೆ ಅವೆಲ್ಲ ಮೆತ್ತಿ ಬಿಟ್ಟಾವ. ಏನೇನು ಮೆತ್ಯಾವ? ಏನೇನು ಅವ್ರು ಮಾಡಿದರೋ ಎಲ್ಲ ಇದರ ಮೇಲೆ ಮೆತ್ಯಾವ. ಅವರು ಸ್ವಚ್ಛನೆ ಮಾಡಿಲ್ಲ. ಅದಕ್ಕೆ ಒಳಗೆ ಬಂಗಾರದ ಅಂತ ಗೊತ್ತಿಲ್ಲ, ಬಟ್ಲ ಅಂತ ಗೊತ್ತದ ಅಷ್ಟೇ. ಅದರಾಗ ಉಣ್ತಾನ, ಅದರಾಗ ತಿಂತಾನ, ಅದರಾಗ ಕುಡಿತಾನ. ಆದ್ರೆ ಇದು ಹೊಲಸ ಅಂತ ಗೊತ್ತಾಗಿಲ್ಲ, ಒಳಗೆ ಬಂಗಾರದ ಅಂತ ಗೊತ್ತಿಲ್ಲ. ಹಂಗ ನಮ್ಮದು ಪರಿಸ್ಥಿತಿ ಆಗಿದೆ. ಹಂಗದ ಜೀವನ ಅಂದ್ರೆ ಒಂದು ಬಂಗಾರ ಇದ್ದಂಗೆ ಅದು ಹೊಲಸಾಗ್ಯದ. ಈಗ ತಲೆಮಾರಿಂದೆಲ್ಲ ಅದಕ್ಕೆ ಮೆತ್ತಿ ಬಿಟ್ಟದೆ. ತಲೆಮಾರಿಂದು ಒಂದ ಜನ್ಮದಾಗ ಮೆತ್ತಿದ್ರು ಚಲೋ, ಹಿಂದಿನವ್ರದು, ಅವ್ರ ಹಿಂದಿನವ್ರದು, ಅವ್ರ ಹಿಂದಿನವ್ರದು. ಕೆಲವರಂತೂ ಬರೀ ಹಿಂದೆ ಹೋಗ್ತೇವೆ. ಏನಿಲ್ಲ, ಎದ್ದರೂ ಹಿಂದೆ, ಮಲಗಿದರೂ ಹಿಂದೆ. ಹಿಂಗ ಹೋದರೆ ಹೆಂಗಾಗ್ತದೆ? ಹೋಗಿದ್ದು ಹೋಗ್ಯದ. ಇನ್ಯಾಕೆ ಹಂಪಿ ನೋಡಿರಲ್ಲ? ಏನದ ಹಂಪಿಯೊಳಗ? ಹೋಗ್ಯದ, ಎಲ್ಲ ಮುಗಿದು ಹೋಗ್ಯದ. ಈಗೆಲ್ಲಿ ಹಂಪಿ? ಈಗೆಲ್ಲಿ ಆ ವೈಭವ? ಈಗೆಲ್ಲಿ ಆ ಯುದ್ಧಗಳು? ಯಾವುದೂ ಇಲ್ಲ. ಈಗ ಮನುಷ್ಯನೇ ಸ್ವಚ್ಛಂದವಾಗಿ ಬದುಕು ಈ ವಿಶ್ವದಲ್ಲಿ. ಆದರೆ ಹೊಲಸು ಮಾಡ್ಕೋಬೇಡ, ಹೊಲಸು ಮಾಡು. ಯಾವುದನ್ನು ಹೊಲಸ ಮಾಡಬಾರದು? ಎದೆಯೊಳಗಿರುವ ಪ್ರೇಮವನ್ನ ಹೊಲಸ ಮಾಡಬೇಡ. ಅದು ಹೊಲಸಾಗ್ತದೆ ಒಮ್ಮೊಮ್ಮೆ. ಅದನ್ನು ಸ್ವಚ್ಛಾಗಿ ಇಟ್ಟುಕೋ. ನಿನ್ನ ಹತ್ತರವೇ ಸತ್ಯ, ನಿನ್ನ ಹತ್ತರವೇ ದೇವ, ಕೂಡಲ ಸಂಗಮ ಅಲ್ಲಿಯೇ. ಕೂಡಲ ಸಂಗಮ ಎಷ್ಟು ಚಲೋ ಶಬ್ದ ಇಲ್ಲೇನು? ಕೂಡಲ ಸಂಗಮ ಎಷ್ಟು ಚಂದದ. ಕೂಡಲ ಸಂಗಮ ಅಂದ್ರೆ ಎಲ್ಲರ ಹತ್ತಿರ ಇರೋದು, ಅದೇ ಕೂಡಲ ಸಂಗಮ. ಸಂಗಮ ನಿಮ್ಮ ಹತ್ತರನೇ ಇರೋದು, ಎಲ್ಲದರೊಂದಿಗೆ ಸಂಗಮ ಆಗಿರೋದು ಕೂಡಲ ಸಂಗಮ. ಎಲ್ಲದರೊಂದಿಗೆ ಒಂದಾಗಿರೋದು ಯಾವುದು? ಅದು ಸತ್ಯ ವಸ್ತು. ನೀವಿದ್ದಲ್ಲದೆ, ಅವರಿದ್ದಲ್ಲದೆ, ಅವ್ರ ದೂರಿನವರಿದ್ದಲ್ಲದೆ, ಎಲ್ಲ ಕಡೆ ಭೂಮಿ ಹೆಂಗದೆ, ನೀರ ಹೆಂಗದೆ, ಗಾಳಿ ಹೇಗದೆ, ಹಾಗೆ ಯಾವುದು ಸತ್ಯವೋ ಅದು ಅದೇ ದೇವರು. ಅದೇ ದೇವರು. ಅದು ನಮ್ಮ ಮನಸ್ಸಿನ ಒಳಗೆ ಕೂಡಿಕೊಂಡದ, ಸಂಗಮವಾಗಿದೆ. ಏನ್ ಶಬ್ದದ ರಚನಾ ಮಾಡ್ಯಾರ!
ಕೂಡಲ ಸಂಗಮ ಎಲ್ಲ ಬೆರೆತು ಹೋಗ್ತದೆ. ಎಲ್ಲದರ ಕೂಡ ಅದರ ಭಾನ ಬರಬೇಕಾಗಿತ್ತು ಅಂದರೆ ನಿನ್ನ ಮನಸ್ಸೊಂದಿಷ್ಟು ಪವಿತ್ರವಾಗಿರಲಿ. ಅಲ್ಲಿರುವ ಪ್ರೇಮ ಭಾವ ಅದು ಸ್ವಚ್ಛವಾಗಿರಲಿ, ಪವಿತ್ರವಾಗಿರಲಿ. ಅಷ್ಟೇ ಅಲ್ಲ, ದಿವ್ಯವಾಗಿರಲಿ, ದೇವ ಪ್ರೇಮವಾಗಿರಲಿ. ಇದು ಪರಮ ಪ್ರೇಮ. ಇದು ಪವಿತ್ರ ಪ್ರೇಮ. ಇದ ಮಾರ್ಗ. ಈಗ ಸುಲಭವಾದ ಸುಂದರವಾದ ಮಾರ್ಗ ಇದು. ನಮ್ಮ ಬದುಕನ್ನ ಶ್ರೀಮಂತ ಮಾಡಬೇಕಾಗಿತ್ತು ಅಂದರೆ, ದಿವ್ಯ ಮಾಡಬೇಕಾದರೆ ಇದು ಚಲೋ ಇಲ್ಲ. ಇದು ಎಷ್ಟು ಮಧುರದ. ಯಾವ ಕ್ಷಣ ಇದನ್ನು ನಾವು ನೆನಪ ಮಾಡಿಕೋತೇವಿ, ಅದೇ ಕ್ಷಣ ನಾವು ಸ್ವಚ್ಛ ಆಗ್ತೇವಿ. ನಾಳೆ ಅಲ್ಲ, ನಮ್ಮದು ಪ್ಲ್ಯಾನ್ ಬಹಳ. 84 ಲಕ್ಷ ಜನ್ಮದಾವಿನ್ನ. ಇದೇ ಜನ್ಮದಾಗ ಏನು ಮಾಡೋದು? ಈಗ ಒಂದು ಸ್ವಲ್ಪ, ಮುಂದೆ ಒಂದು ಸ್ವಲ್ಪ, ಅವಾಗೊಂದು ಸ್ವಲ್ಪ, ಇವಾಗೊಂದು ಸ್ವಲ್ಪ, ಹಿಂಗೆ ನಾವು ಪ್ಲ್ಯಾನ್ ಹಾಕೋದು. ಇದು ಪರಮ ಪ್ರೇಮ ಅಥವಾ ಸತ್ಯ ಪ್ರೇಮದ ಮಾರ್ಗದೊಳಗೆ ಇದೆಲ್ಲ ಇದೇ ಕ್ಷಣ, ಇಂದು ನಾಳೆ ಎನ್ನದೇ ಈಗಲೇ ಸುಕೃತಿ ಬಡಿ ಕಂಡ್ಯ. ಇಲ್ಲೇನು ಇಂದ ನಾಳೆ ಅನ್ನಬೇಡ, ಇದೇ ಕ್ಷಣ ಸ್ವಚ್ಛ ಆಗ್ತೇ. ಶುರು ಮಾಡು ತೋಟದಲ್ಲಿ ಕೆಲಸ ಅಂದ ಸಂತ. ಏನು ಮರೆತು ಬಿಡು, ಇದನ್ನ ಇಲ್ಲಿ ಮಾಡು. ನೀನೀಗ ತೋಟಿಗ ಪಾಪಿಯಲ್ಲ, ಹೊಲಸೆ ಹಚ್ಚಿಕೊಂಡವನಲ್ಲ, ನೀನು ತೋಟಿಗ. ನಿನ್ನೆ ತಕ ಏನಾದರೂ ಇರಲಿ, 500, 1000 ಗೊತ್ತಾಗತ್ತಲ್ಲ. ನಿನ್ನೆ ತಕ ಆಯ್ತು, ಅದನ್ನು ಚೆಲ್ಲೋ. ಹೊಸಾದ ಜೀವನ, ಹೊಸ ಜೀವನ. 500, 1000 ಗೊತ್ತಾಗ್ಯದಲ್ಲ. ಮಸ್ತ್ ಮಾಡ್ಯಾರ ಅದನ್ನು. ಇಡೀ ಭಾರತ ದೇಶದ ತಲೆ ಕೆಡಂಗ್ ಮಾಡಿದರು. ಪ್ರತಿಯೊಬ್ಬರು ಯಾರು ಕೂಡ ಮಾತಾಡಿದರು 500, 1000, 500, 1000. ಒಮ್ಮೆ ಹಳೆದು ಒಮ್ಮೆ ತೆಗೆದು ಹಾಕಿ ಹೊಸ ಜೀವನ, ಹೊಸ ಸ್ವಚ್ಛ ಜೀವನ. ಮತ್ತೆ ನಾಳೆ ಬರ್ತೀರಲ್ಲ, ಬನ್ನಿ.